ಮೊನ್ನೆ ರಾತ್ರಿ ಪರಮಾಣು ಕೇಂದ್ರಗಳ ಮೇಲೆ ಸಂಸ್ಕರಿಸುವ ಕೇಂದ್ರಗಳ ಮೇಲೆ ಅಮೆರಿಕ ದಾಳಿಯನ್ನು ಮಾಡಿತ್ತು. ಬೆನ್ನಲ್ಲೇ ಇಸ್ರೇಲ್ ಕೂಡ ಇವತ್ತು ತನ್ನ ದಾಳಿಗಳನ್ನು ಮುಂದುವರಿಸಿಕೊಂಡಿದೆ. ಆತ ಇರಾನ್ ಕೂಡ ಇಸ್ರೇಲ್ ಮೇಲೆ ತನ್ನ ದಾಳಿಯನ್ನು ಮುಂದುವರಿಸಿದೆ. ಒಬ್ಬರ ಮೇಲೆ ಒಬ್ಬೊಬ್ಬರು ಹಾಕೋತಾ ಇದ್ದಾರೆ. ಆಯಾ ಪ್ರದೇಶಗಳಲ್ಲಿ ಅವರವರಿಗೆ ಶಕ್ತಿ ಇರೋ ಪ್ರಕಾರದಲ್ಲಿ ಮಾಡ್ತಿದ್ದಾರೆ. ಅಮೆರಿಕ ರಾಯಭಾರಿ ತಮ್ಮ ಮಿಲಿಟರಿ ಕ್ರಮವನ್ನು ಸಮರ್ಥಿಸಿಕೊಂಡಿದ್ದಾರೆ ವಿಶ್ವಸಂಸ್ಥೆಯ ಭದ್ರತಾ ಮಂಡಳಿಯಲ್ಲಿ. ಆ ವಿಶ್ವಸಂಸ್ಥೆ ಭದ್ರತಾ ಮಂಡಳಿ ಎನ್ನುವಂಥ ಒಂದು ಬೋಗಸ್ ಇದದು ನಾಯಿ ಮರಿ. ಅದು ನನ್ನ ಪ್ರಕಾರದಲ್ಲಿ ಅದಿನ್ನೇನಿಲ್ಲ. ಆ ನಾಯಿ ಮರಿ ಹೆಂಗಿದೆ ಅಂತಂದರೆ ಆ ವಿಶ್ವಸಂಸ್ಥೆ ಅನ್ನಿಸ್ಕೊಳ್ಳೋದು, ಹೆದರ್ಕೊಳ್ಳೋರು ಇದ್ರೆ ಬೌ 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 ಅಂತ ಎದುರಿಸ್ಬಿಡುತ್ತೆ ಜೋರ. ಪಾಪ ಅವ್ರು ಓಡ್ಬೇಕು ಎದುರ್ಕೊಂಡು, ಹಿಂಗೆ ನಿಂತ್ಕೊಂಡು ಬಲ ಮುದ್ರಕೊಂಡು ಪುಸ್ ಕೊಯ್ 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 ಅಂತ ಒಳಗೆ ಹೋಗ್ಬಿಡುತ್ತೆ. ಅದೇ ವಿಶ್ವಸಂಸ್ಥೆ ಎಂದರೆ. ಇನ್ನೇನಿಲ್ಲ ವಿಶ್ವಸಂಸ್ಥೆ ಅಂದರೆ. ಒನ್ ಆಫ್ ದಿ ಮೋಸ್ಟ್ ಬೋಗಸ್ ಆರ್ಗನೈಸೇಷನ್ಸ್ ಐ ಹ್ಯಾವ್ ಸೀನ್ ಇನ್ ದಿ ರೀಸೆಂಟ್ ಇಯರ್ಸಲ್ಲಿ. ಇಟ್ ಬಕಲ್ಸ್ ಅಂಡರ್ ದಿ ಬಿಗ್, ಥ್ರೆಟನ್ಸ್ ದಿ ಸ್ಮಾಲ್. ಅಲ್ಲಿ ಅವರು ಒಬ್ರಿಗೊಬ್ರು ಅದು ಮಾತಾಡ್ಕೊಂಡು ಕಾಲ ಕಳೆಯೋ, ಕಾಫಿ ಕುಡ್ಕೊಂಡು ಅಲ್ಲಿ ಕಡಲೆಕಾಯಿ ಬೀಜ ತಿಂತಾರೋ ಇಲ್ವೋ ಗೊತ್ತಿಲ್ಲ, ತಿನ್ಕೊಂಡು ಹೋಗುವಂಥ ಜಾಗ. ಅದೇನ್ ಮಾತಂತ ಹೇಳಿದ್ರಿ ಸರ್ ನೀವು? ರಿಯಲಿ ಹ್ಯಾಟ್ಸ್ ಆಫ್ ಸರ್, ಹ್ಯಾಟ್ಸ್ ಆಫ್. ಪುಕ್ಕಟ್ಟೆ ಜಾಗ. ಈ ನಮ್ಮ ಕೌನ್ಸಿಲ್ ಇಲ್ವಾ ಒಂದಷ್ಟು ಜನಕ್ಕೆ ಅವಕಾಶ ಮಾಡಿಕೊಡಕ್ಕೆ, ಹಾಗೆ ಅದುವೇ ಅಷ್ಟೇ ಬೋಗಸ್ ಅದು. ಇನ್ನು ಅಮೆರಿಕ ಪರಮಾಣು ಶಸ್ತ್ರಾಸ್ತ್ರಗಳ ಸ್ಥಳಾಂತರ ಮಾಡಿಬಿಟ್ಟಿತ್ತು ಇರಾನ್ನು. ಪರಮಾಣು ಶಸ್ತ್ರಾಸ್ತ್ರ ಅಲ್ಲದೆ ಯಾವನ್ರೇ ಅವ್ನು ಬರ್ದವನಿದ್ನಲ್ಲ, ಪರಮಾಣು ಶಸ್ತ್ರಾಸ್ತ್ರ ಅಲ್ಲ, ಆ ಶಸ್ತ್ರಾಸ್ತ್ರ ಆಗೇ ಇಲ್ಲ ಅವ್ರಿಗೆ. ಸಂಸ್ಕರಿಸಿರುವ ಇಂಧನ ಅದು, ಯುರೇನಿಯಮಲ್ಲಿ. ಈ ಟ್ರಕ್ಗಳು ಹೊರಗೆ ಹೋಗ್ತಿರೋದು ಬರಗೆ ಹೋಗ್ತಿರೋದಲ್ಲ ಒಂದಷ್ಟು ಚಿತ್ರಗಳು ಸಿಕ್ಕಿದೆ, ಹಂಗಾಗಿ ಮಾಡಿದ್ದಾರೆ. ಇರ್ಬೋದು ದೇ ಮೈಟ್ ಹವ್ ಮೂವ್ಡ್ ದಿ ಮೆಟೀರಿಯಲ್ಸನ್ನು ಔಟ್ ಆಫ್ ದಿ ರಿಯಾಕ್ಟರ್ ಫೆಸಿಲಿಟೀಸಿಂದ. ಸೊ ಈಗ ವಿಕಿರಣ ಯಾವುದು ಸೋರಿಕೆ ಆಗಿಲ್ಲ ಅಲ್ಲಿ. ಇನ್ನೊಂದು ಕಡೆ ರಷ್ಯಾ ಅಧ್ಯಕ್ಷ ಪುಟಿನ್ ಅವರ ಆಪ್ತ ಸಹಾಯಕ ಡಿಮಿಟ್ರಿ ಮೆಡೆವೆವ್ ಟ್ರಂಪ್ ಮತ್ತೊಂದು ಯುದ್ಧವನ್ನು ಪ್ರಾರಂಭಿಸುತ್ತಿದ್ದಾರೆ. ನೀವೇನು ಕಡಿದು ಕೊಮಟೆ ಹಾಕಿರೋದು? ನೀವೇನು ಕೊಮಟೆ ಹಾಕಿದ್ದು? ಇದು ಉಕ್ರೇನ್ದು ಅಲ್ಲ, ಅದು ಯುದ್ಧ ಅಲ್ಲ, ಅದೇನು ಫ್ರೀಡಮ್ ಸ್ಟ್ರಗಲ್. ಅದು ಅವ್ರು ಮಾಡಿದ್ರೆ ಸರಿ, ಬೇರೆಯವ್ರು ಮಾಡಿದ್ರೆ ಮಾತ್ರ ಪ್ರಶ್ನೆ. ಇರಾನ್ಗೆ ತಮ್ಮ ಪರಮಾಣು ಶಸ್ತ್ರಾಸ್ತ್ರಗಳನ್ನು ಅನೇಕ ದೇಶಗಳಿವೆ ಅಂತ ಎಚ್ಚರಿಕೆ. ಇವನು ಬುರುಡಾಗಿರಾಕಿನೇ ಇವನು ಇಕ್ಬಾಲ್ ಹುಸೇನೆ DK ಮೆಚ್ಚಕ್ಕೆ ಬಾಯಿಗೆ ಬಂದಂಗೆ ಮಾತಾಡ್ತಾರಲ್ಲ ಮೈಕ್ ಮುಂದೆ ನಿಂತ್ಕೊಂಡು. ಡೆಲ್ಲಿಗೆ ಹೋಗ್ಬಿಟ್ಟು ಹೇಳ್ಬಾ ಅಂತಂದ್ರೆ ಇಲ್ಲಿ ಮೈಕ್ ಮುಂದೆ ನಿಂತ್ಕೊಂಡು ಮಾತಾಡೋದು ಇಕ್ಬಾಲ್ ಹುಸೇನ್. ಇಲ್ಲಿಂದನೇ ಕೇಳಿಸ್ಕೊಳ್ಳಿ. ಇದು DK ಕೇಳಿಸಕ್ಕದು, ಹೈಕಮಾಂಡ್ಗಲ್ಲ ಅದು. ಹಂಗೆ ಇವರು ಪುಟಿನ್ ಕೇಳ್ಸಕ್ಕೆ ಮಾತಾಡೋದು. ಇದು NPTಗೆ ಸೈನ್ ಮಾಡಿರುವಂಥ ನಾನ್ ಪ್ರೊಲಿಫಿಕೇಶನ್ ಟ್ರೀಟಿ ಒಳಗಡೆ ಇರುವಂಥ ಯಾವ ದೇಶ ಇನ್ನೊಂದು ದೇಶಕ್ಕೆ ಕೊಟ್ಬಿಡ್ತಾರಂತೆ ಶಸ್ತ್ರಾಸ್ತ್ರನ, ಅನ್ಲೆಸ್ ಅಕ್ರಮವಾಗಿ ಕೊಟ್ಟರೆ, ಗುಪ್ತವಾಗಿ. ಅದು ಕೊಟ್ಟರೆ ರಷ್ಯಾನೇ ಕೊಡಬೇಕು. ಹಂಗಾರೆ ಯಾರು ಕೊಟ್ಬಿಡ್ತಾರೆ? ಇಂಡಿಯಾ ಕೊಟ್ಬಿಡ್ತಾರಾ? ಕೊಟ್ಟರೆ ಪಾಕಿಸ್ತಾನ ಕೊಡಬೇಕು. ಅವ್ರನ್ನೊಬ್ಬರು ನಾನು ನಂಬಲ್ಲ, ನಂಗೆ ಗೊತ್ತಿಲ್ಲ ಅವ್ರು ಏನು ಮಾಡ್ತಾರೆ ಅಂತ. ಅವರಂಥ ಕಚಡಾಗ್ಲಿ ಇನ್ನೊಬ್ಬರಿಲ್ಲ. ಇನ್ಯಾರು? ಅಮೆರಿಕ ಕೊಡಬೇಕು. ಇನ್ಯಾರು ಕೊಡಬೇಕು? ಬ್ರಿಟನ್ ಕೊಡಬೇಕು, ಫ್ರೆಂಚ್ ಕೊಡಬೇಕು. ಯಾರು ಕೊಡ್ತಾರೆ? ಸುಮ್ಮನೆ ಇನ್ನು ಎಲ್ಲ ಮಾತುಕತೆ ನಡೀತಿದೆ, ನೋಡೋಣ ಏನಾಗುತ್ತೆ ಅಂತ. ಸ್ಯಾಟಲೈಟ್ ಪಿಕ್ಚರ್ಸ್ ಎಲ್ಲ ಇದನ್ನು ಯಾವುದನ್ನು ಎನ್ರಿಚ್ಡ್ ಯುರೇನಿಯಮ್ ಅನ್ನು ಮೂವ್ ಮಾಡಿದ್ದಾರೆ, U232 ಮೂವ್ ಮಾಡಿದ್ದಾರೆ ಅಂತ. ಯುರೇನಿಯಮನ್ನು ಒಂದು ಓರಾಗಿ ಅದಿರಾಗಿ ತೆಗೆದಾಗ ಅದು ಪರಮಾಣು ಅಸ್ತ್ರಕ್ಕೆ ಸರಿ ಹೊಂದುವಂತಹ ಗುಣಲಕ್ಷಣಗಳನ್ನು ರಾಸಾಯನಿಕವಾಗಿ ಹೊಂದಿರಲ್ಲ. ಬಹಳ ಲೋ ಇದರಲ್ಲಿರುತ್ತೆ ಪರ್ಸೆಂಟೇಜಲ್ಲಿ ಅದರದ್ದು. ಅದಕ್ಕೆ ಅದನ್ನು ತೆಗೆದ ನಂತರ ಹಲವಾರು ಕಾಂಪ್ಲೆಕ್ಸ್, ಅತ್ಯಂತ ಸಂಕೀರ್ಣವಾಗಿರುವಂತಹ 10 ಮೆಥಡಾಲಜಿಗಳ ಮೇಲೆ ಮಾಡಿ 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 ಈ ಯುರೇನಿಯಮ್ಮನ್ನು ಇಂಧನವಾಗಲು, ಅಂದರೆ ಪರಮಾಣು ಕೇಂದ್ರಗಳಲ್ಲಿ ಶಕ್ತಿಯನ್ನು, ವಿದ್ಯುತ್ತನ್ನು ಉತ್ಪಾದನೆ ಮಾಡಲಿಕ್ಕೆ, ನಂತರ ಮುಂದಕ್ಕೆ ತಗೊಂಡೋಗಿ ಪರಮಾಣು ಅಸ್ತ್ರವನ್ನು ಮಾಡಲು ಬೇಕಾದಷ್ಟು ಪ್ಯೂರ್ ಮಾಡ್ಕೊಳ್ಳೋದೇ ಎನ್ರಿಚ್ಮೆಂಟ್ ಆಫ್ ಯುರೇನಿಯಂ. ಎನ್ರಿಚ್ಮೆಂಟ್ 60% ಇರಾನ್ ಮಾಡಿದೆ ಅಂತ ಹೇಳ್ತಿದ್ದಾರೆ. ಈಗ
ವೆರಿ ವೆರಿ ಹೈ, ಅಂದರೆ ಭಾಳ ಕ್ಲೋಸ್ಗೆ ಬರ್ತಾ ಇದ್ದಾರೆ ಪರಮಾಣು ಅಸ್ತ್ರಕ್ಕೆ ಒಂದು ಮಾಡಕ್ಕೆ ಹೊಂದೋದಕ್ಕೆ. ಅರೌಂಡ್ 95 ಪ್ಲಸ್ ಬೇಕೇ ಬೇಕು ಅವ್ರಿಗೆ ಮಾಡೋದಕ್ಕೆ. ಅದನ್ನು ಅದು ಮಾಡೋಕ್ಕೆ ಹತ್ರ ಬರ್ತಿದ್ದಾರೆ ಅನ್ನೋದು ಸುದ್ದಿ. ಹಾಗಾಗಿ ಬಹುಶಃ ಈಗ 400 kg ಇದೆ ಇರಾನ್ ಹತ್ರ ಇಂಥದ್ದು ಅಂತ ಹೇಳ್ತಿದ್ದಾರೆ. 60% ಎನ್ರಿಚ್ ಆಗಿರೋದು ಅದು ಎಲ್ಲಿ ಎನ್ನೋದೇ ಪ್ರಶ್ನೆ. ಈಗ ಈ ಪ್ರಪಂಚದಲ್ಲಿ ಒಂದು ಭಯ ಇದೆ, ಪರಮಾಣು ಅಸ್ತ್ರವನ್ನು ಹೊಂದಿರುವ ದೇಶ ಅದನ್ನು ಬಳಸೋದು ಹಾಳಾಗಿ ಹೋಗಲಿ, ರೋಗ್ ಎಲಿಮೆಂಟ್ಗಳು ಅಂದರೆ ಕಚಡಗಳ ಕೈಗೆ ಆಕಸ್ಮಿಕವಾಗಿ ಅಡ್ಡಂಬಡ್ಡೆ ಬಾಂಬ್ ಸಿಕ್ಬಿಟ್ರೆ ಗತಿ ಏನು ಅಂತ. ಯುರೇನಿಯಂ ಎನ್ರಿಚ್ಮೆಂಟ್ ಅಂತ ಅದನ್ನು ಸರಳವಾಗಿ ನಾನು ಅದನ್ನ ಎಷ್ಟೇ ಹೇಳಿದ್ದೀನಿ. ಇಟ್ಸ್ ಎ ಟೂ ಕಾಂಪ್ಲಿಕೇಟೆಡ್ ಪ್ರಾಸೆಸ್, ಅದು ಅಷ್ಟು ಈಸಿ ಅಲ್ಲ. ಅದು ನಮ್ಗಳಿಗೆಲ್ಲ ಅರ್ಥವಾಗಿ ನಾವು ಅದನ್ನು ಅರ್ಗಿಸ್ಕೊಟ್ಕೊಂಡು ಅದನ್ನು ಡಿ ಕೆ ಶಿವಕುಮಾರ್ ಸಿದ್ದರಾಮಯ್ಯ ಕಥೆನೇ ಅಲ್ವಲ್ಲ, ಕಂಡು ಅವನ್ನೆಲ್ಲ ಭಾಷಣ ಬಿಗಿಯೋಣ ಅದಕ್ಕೆ ಬೇಕಾರೆ ಅನ್ನಕ್ಕೆ ಖಂಡಿತ ಅದು ಹಂಗಲ್ಲ. ಅದು ಸರಳವಾಗಿ ಹೇಳ್ಬೋದು ಅಂದರೆ ಅಷ್ಟು ಹೇಳ್ಬೋದು. ವಾಟ್ ಈಸ್ ಯುರೇನಿಯಂ ಎನ್ರಿಚ್ಮೆಂಟ್? ಎನ್ರಿಚ್ ಮಾಡ್ತಾ ಇದ್ದಾರೆ. ಅಯ್ಯೋ ಭೂಮಿಯಿಂದ ತೆಗೆದಿದ್ದು ಇನ್ನೇನು ಎನ್ರಿಚ್ ಮಾಡೋದು ಅಂದರೆ ದಿಸ್ ಇಸ್ ದಿ ಎನ್ರಿಚ್ಮೆಂಟ್. ಅದು ಇರಲ್ಲ ಆ ಪರಿಸ್ಥಿತಿಲಿ. ಅಲ್ಲಿಂದ ಅದನ್ನು ಶುದ್ಧೀಕರಿಸಿ ಅಂತ ಇಟ್ಕೊಳ್ಳೋಣ. ಅದರ ಪ್ರಾಸೆಸ್ಗೆ. ಮಧ್ಯಪ್ರಾಚ್ಯದಲ್ಲಿ ಈಗ ಏನು ಹೇಳ್ತದೆ, ಹಾರ್ಮುಜ್ ಹಾರ್ಮುಜ್ ಇದನ್ನು ಕ್ಲೋಸ್ ಮಾಡ್ತಾರೆ, ಮುಚ್ಚಕ್ಕಾಗಲ್ಲ ಅಂತ ನನ್ನ ವಾದ. ಬಿಕಾಸ್ ದಿ ಸ್ಟ್ರೈಟ್ ಆಫ್ ಹಾರ್ಮುಜ್ ಡಸ್ ನಾಟ್ ಬಿಲಾಂಗ್ ಟು ಇರಾನ್. ಆ ಭಾಗ ಏನಿದೆ ಜಲಸಂಧಿ, ಅದು ಇರಾನ್ನ ಆಸ್ತಿ ಅಲ್ಲ, ಅದು ಅಂತಾರಾಷ್ಟ್ರೀಯ ಆಸ್ತಿ. ಅವ್ರದ್ದು ಅನ್ನೋ ರೀತಿಯ. ಫಾರ್ ಎಕ್ಸಾಂಪಲ್, ಸೂಯಸ್ ಕೆನಾಲ್ ಈಸ್ ಓನ್ಡ್, ಒಂದು ದೇಶದ ಮಾಲೀಕತ್ವದಲ್ಲಿದೆ ಅದು. ಅಮೆರಿಕ ನಿರ್ಮಿಸಿದ್ದರೂ ಇನ್ನೊಂದು ದೇಶದ ಮಾಲೀಕತ್ವದಲ್ಲಿದೆ ಅದೀಗ. ಅದು ಇದು ಇವ್ರದ್ದಲ್ಲ, ಇಂಟರ್ನ್ಯಾಷನಲ್ ವಾಟರ್ ಟ್ರೀಟಿ ಮತ್ತು ಬಿಸ್ನೆಸ್ ಇದರಲ್ಲಿ ಇರೋವಂಥ ಟ್ರೀಟಿನಲ್ಲಿ ಇರೋದು. ಇದು ಅವ್ರದ್ದಲ್ಲ, ಇದು ಜಾಗ ಇವ್ರದ್ದು ಅಲ್ಲ. ಕೆಳಗಡೆಗೆ ಬಂದರೆ ದಿ ಗಲ್ಫ್ ಆಫ್ ಒಮಾನ್ ಇದೆ, ಒಮಾನ್ದು ಅಲ್ಲ ಅದು. ಬಟ್ ಮಾಡಬಹುದು, ಇರಾನ್ ಮಾಡೋಕ್ಕಾಗಲ್ಲ ಅಂತ ನಾನು ಹೇಳಿಲ್ಲ, ತರಲೇನ. ತನ್ನ ನೇವಲ್ ಅಸೆಟ್ಸ್ ನೌಕಾದಳವನ್ನು ತೆಗೆದುಕೊಂಡು ಬಂದು ಅಲ್ಲಿ ಕಿರಿಕ್ ಮಾಡಬಹುದು ಬೇಕಿದ್ರೆ, ಅಥವಾ ತಾನು ಸಾಕಿರುವಂತಹ ಮರಿಗಳೇನಿವೆ ಆ ಪ್ರಾಂತ್ಯದಲ್ಲಿ, ವಿಚ್ ಕ್ಯಾನ್ ಬಿ ಹೌತೀಸ್, ವಿಚ್ ಕ್ಯಾನ್ ಬಿ ಹಮಾಸ್, ಕ್ಯಾನ್ ಬಿ ಹಿಜ್ಬುಲ್ಲಾ ಆರ್ ರೆಸಿಸ್ಟೆನ್ಸ್ ಫೋರ್ಸ್ ಫ್ರಮ್ ಸಿರಿಯಾ, ಅಲ್ಲಿಂದ ತಂದು ಅವುಗಳ ಕೈಗೆ ಏನೇನಾದ್ರು ತರಲೆ ಕೊಟ್ಬಿಟ್ಟು ಬಾಂಬ್ ಹಾಕ್ಸೋದು ಮಾಡೋದು ಎಲ್ಲ ಮಾಡ್ಬೋದೇನೋ. ಬಟ್ ಮಾಡಿದ್ರೆ ಇರಾನ್ಗೂ ಕಷ್ಟ ಇದೆ. ಇರಾನಿನ 80% ಆಯಿಲ್ಲು ಅಲ್ಲೇ ಮೂವ್ ಆಗಬೇಕು. ಏನು ಬರೀ ನಮ್ಮೊಬ್ಬರದೇ ಅಲ್ಲ ಇದು. ಹಾಗಾಗಿ ಇದರ ವೇರಿಯಸ್ ಕಾಂಪ್ಲಿಕೇಶನ್ಸ್ ಇದೆ. ಬಾಗ್ಲಾಕ್ಬಿಡ್ತಾನೆ, ಏನು ಬಾಗ್ಲಾಕ್ಬಿಡಕ್ಕೆ ಅದೇನು ನಮ್ಮ ಮನೆ ಡೋರೆ 3 ಅಡಿ ಬೈ 3 ಅಡಿ ಹಿಂಗೆ ಅಂದ್ಬಿಡಕ್ಕೆ ಹಂಗೆಲ್ಲ ಆಗಲ್ಲ. ಇಟ್ಸ್ ಅ ವೆರಿ ಇಂಪಾರ್ಟೆಂಟ್ ಪ್ಯಾಸೇಜ್. ಒಪ್ಕೋತೀವಿ, ಪ್ರಪಂಚಕ್ಕೂ ಹೋದೆ, ನಮಗೂ ಹೋದೆ, ನಮ್ಮ ದೇಶಕ್ಕೂ ಹೋದೆ. ನಮ್ಮ ದೇಶದಲ್ಲಿ ಡೈವರ್ಸಿಫೈ ಮಾಡ್ಕೊಂಡಿದ್ದೀವಿ ಸಾಕಷ್ಟು. ನಾವು ಈ ತೈಲ ಉತ್ಪನ್ನಗಳನ್ನು ತೆಗೆದುಕೊಳ್ಳೋದಕ್ಕೆ ನಾವು ವೆನೆಜುಲನ್ ಆಯಿಲ್ಗೆ ಹೋಗಿದ್ದೀವಿ, ರಷ್ಯನ್ ಆಯಿಲ್ಗೆ ಹೋಗಿದ್ದೀವಿ, ಅಮೆರಿಕನ್ ಆಯಿಲ್ಗೆ ಹೋಗಿದ್ದೀವಿ. ನಾವು ಬರೀ ಅಲ್ಲೇ ಮಧ್ಯಪ್ರಾಚ್ಯ ಆ ಜಾಗದಿಂದಾನೇ ತೊಗೋತಾ ಇದ್ದೀವಿ ಅನ್ನೋ ಸ್ಟೇಜಲ್ಲಿ ಏನಿಲ್ಲ ಮೊದಲಿನ ಥರ. ಎರಡನೇದು, ನಮ್ಮ ದೇಶದಲ್ಲಿ ಒಂದು 90 ದಿನದಿಂದ 100 ದಿನಕ್ಕಾಗುವಷ್ಟು ತೈಲವನ್ನು ನಾವು ಸ್ಟೋರ್ ಮಾಡ್ಕೊಳ್ಳೋದ್ರಲ್ಲೂ ಶಕ್ತಿಯನ್ನು ಸಂಪಾದನೆ ಮಾಡ್ಕೊಂಡಿದ್ದೀವಿ. ಅದನ್ನು ಜಾಸ್ತಿ ಮಾಡಬೇಕು ಅಂತ ಹೇಳ್ತಿದ್ದಾರೆ, ಮಾಡ್ತಾರೋ ಇಲ್ವೋ ಗೊತ್ತಿಲ್ಲ. ಎಸ್, ಈ MTV ಸಿಟಿ ಯುಗದಲ್ಲಿ ಖುಷಿಯಾಗಿರುತ್ತೆ.